ಮಾತಿದ್ರೆ ದೇವೇಗೌಡರ ನಿವಾಸ ಅಂತೀರಿ. ದೇವೇಗೌಡರ ನಿವಾಸ ಅಲ್ಲ ಅದು. ದೇವೇಗೌಡರದ್ದು ಸ್ವಂತ ಮನೆ ಅನ್ನೋದು ಇಲ್ಲ ಅವರಿಗೆ. ಅದು ಅವ್ರ ಮಗಳ ಮನೆ. ಅದು ಅವ್ರ ಮಗಳ ಮನೆ. ಫೋನ್ ಅವ್ರು ನೋಡ್ಕೊತಾರೆ ಮಗಳು. ಮಾತಿಗೆ ದೇವೇಗೌಡರ ನಿವಾಸಕ್ಕೆ ಹೋದರು, ಭೇಟಿ ಕೊಟ್ಟರು. ಕುಮಾರಸ್ವಾಮಿ ವಕೀಲರನ್ನು ಕರ್ಕೊಂಡೋಗಿ ಸಮಾಲೋಚನೆ ಮಾಡಿದ್ರು. ಸಿದ್ದರಾಮಯ್ಯನವರೇ, ದೇವೇಗೌಡರಿಂದ ಬೆಳೆದಿದ್ದೀರಿ. ಅವ್ರು ಏನು ಅನ್ನೋದನ್ನ ನಮಗಿಂತ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡಬೇಡಿ. ನಾವು ಏನೇ ಮಾಡ್ಕೊಂಡ್ರು, ನಾವು ಏನೇ ತೀರ್ಮಾನ ಮಾಡ್ಕೊಂಡ್ರು, ಮೇಲೊಬ್ಬ ಇದ್ದಾನೆ. ಅಂತಿಮ ತೀರ್ಪು ಅವನು ಕೊಡ್ತಾನೆ, ಮೇಲಿರೋನು. ಇದನ್ನು ನಂಬಿ ಬಂದಿರೋರು ನಾವು. ಅದಕ್ಕೆ ನಾನು ರಾಜ್ಯದ ಜನತೆಗೆ ಹೇಳ್ತೇನೆ, ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಘಟನೆಗಳೇನಿದೆ, ಈ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇವರು ನ್ಯಾಯವನ್ನು ಯಾರಿಗೂ ಕೊಡಲ್ಲ. ಇವ್ರಿಗೆ ಬೇಕಾಗಿರೋದು ಪ್ರಚಾರ. ಇವ್ರಿಗೆ ಬೇಕಾಗಿರೋದು ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ತೆಗಿಲಿಕ್ಕೆ ಈ ಪ್ರಕರಣವನ್ನು ಕ್ರೋಢೀಕರಿಸ್ಕೊಂಡು ಅಲ್ಲೆಲ್ಲೋ ಡೈಲಿ ಗದ್ದಿಗೆ ಹಿಡಿಯೋಕ್ಕೆ ಅವರಿಗೆಲ್ಲ ಗೊತ್ತಾಯ್ತಿದೆ. ಅದೆಂಥದ್ದು 1 ಲಕ್ಷ ಅದೆಂಥದ್ದು ಯುವಕರಿಗೆ ಕೊಡ್ತೀವಿ, 1 ಲಕ್ಷ ಹೆಣ್ಣು ಮಕ್ಳಿಗೆ ಕೊಡ್ತೀವಿ, ಇದು ಯಾವುದೋ ಅಲ್ಲಿ ಯಾಕೋ ವರ್ಕೌಟ್ ಆಯ್ತಿಲ್ಲ ಅಂತೇಳಿ ಈ ಸಬ್ಜೆಕ್ಟ್ ಇಟ್ಕೊಂಡು ಹೊರಟವ್ರೆ. ಆದರೆ ನಾನು ಇದನ್ನು ಲಘುವಾಗಿ ಹೇಳಲ್ಲ. ಈ ಸಬ್ಜೆಕ್ಟ್ನ ಯಾವುದೇ ಕಾರಣಕ್ಕೂ ಲಘುವಾಗಿ ನಾನು ಪರಿಗಣಿಸಲ್ಲ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಈಗಲೂ ನಾನು ಒತ್ತಾಯ ಮಾಡ್ತೀನಿ. ಇದರಲ್ಲಿ ನಾನು ರಾಜಿಗೆ ಒಳಗಾಗಲ್ಲ. ಇದು ನನ್ನ ಭಾವನೆ, ನನ್ನ ಪಕ್ಷದ ಭಾವನೆ, ನನ್ನ ಪಕ್ಷದ ತೀರ್ಮಾನ ಇದು. ಅದರಿಂದ ಇವತ್ತು ಯಾತಕ್ಕೆ ನಾನು ನಿಮ್ಮನ್ನು ಇವತ್ತು ಕರೆದಿದ್ದೇನೆ ಅಂದರೆ, ಇಲ್ಲಿ ಏನು ನಡೀತಾ ಇದೆ ಕೊಡಿ, ಇದೆಲ್ಲ ಇದೆಯಲ್ಲ, ಯಾತಕ್ಕೆ ಕರೆಸಿದ್ರಿ ನೀವು ದೇವರಾಜೇಗೌಡನ್ನ? ದೂರವಾಣಿ ಮುಖಾಂತರ ಯಾತಕ್ಕೆ ನೀವು ಪ್ರಯತ್ನ ಪಟ್ರಿ? ದೇವರಾಜೇಗೌಡರ ಅವಶ್ಯಕತೆ ನಿಮ್ಗೆ ಯಾಕೆ ಬಂತು? ಅವರ ಮೇಲೆ ಯಾತಕ್ಕೆ ಈಗ ಅದೆಂಥದ್ದು ಅವ್ರ ಮೇಲೆ ಈ CD ಬಿಟ್ಟರು ಅಂತ ಹೇಳಿ ಎಂಥದ್ದು ಪೆನ್ ಡ್ರೈವ್ನ ಈ ಕೇಸ್ ಮಾಡಬೇಕು ಅಂತ ಯಾಕೆ ಹೊರಟಿದ್ದೀರಿ?